ಬಾಗಲಕೋಟೆಯಲ್ಲಿ ಕಲ್ಲು ತೂರಾಟ ಪ್ರಕರಣ ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ದೃಶ್ಯ. ಅಂದ್ರೆ ಅಲ್ಲಿ ಏನ್ ನಡೆದಿತ್ತು, ಯಾರಿಂದ ತಪ್ಪಾಯ್ತು, ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಸಾಕ್ಷಿಗಳು ಸಿಗುತ್ತೆ. ಈಗ ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ಅಲ್ಲಿ ನಡೆದಂತ ದೃಶ್ಯಗಳು. ಮೆರವಣಿಗೆಯ ವೇಳೆ ಮಸೀದಿಯಲ್ಲಿ ನೂರಾರು ಜನ ಜಮಾವಣೆ ಆಗಿದ್ರು. ಯಾಕೆ? ಹಳೆ ಬಾಗಲಕೋಟೆಯಲ್ಲಿರುವಂತಹ ಪಂಕಾ ಮಸೀದಿ, ಇದೇ ಮಸೀದಿ ಬಳಿ ನಡೆದಿರುವಂತದ್ದು ಕಲ್ಲು ತೂರಾಟ. ಹೋಗ್ತಾ ಇದ್ದಿದ್ದು ಮೆರವಣಿಗೆ, ಆದ್ರೆ ಇಲ್ಲಿ ಮಸೀದಿಯಲ್ಲಿ ಸೇರಿದ್ದು ನೂರಾರು ಮಂದಿ. ಯಾವ ಕಾರಣಕ್ಕೆ? ಇದು ಸಹಜವಾಗಿ ಪ್ರಶ್ನೆ ಹುಟ್ಕೊಳ್ತಾ ಇದೆ. ಶಿವಾಜಿ ಜಯಂತಿ ಅನ್ನುವಂತ ಕಾರಣಕ್ಕಾಗಿ ಮೆರವಣಿಗೆ ಹೋಗ್ತಾ ಇತ್ತು. ಆದ್ರೆ ನೂರಾರು ಮಂದಿ ಮಸೀದಿ ಒಳಗ್ ಸೇರ್ಕೊಂಡಿದ್ರು. ಹಳೆ ಬಾಗಲಕೋಟೆಯಲ್ಲಿರುವಂತ ಪಂಕಾ ಮಸೀದಿ ಇದು. ಇದೇ ಮಸೀದಿ ಬಳಿನೇ ಕಲ್ಲು ತೂರಾಟ, ಚಪ್ಪಲಿಗೆ ಎಸೆತ ಎಲ್ಲವೂ ಕೂಡ ಆಗಿದೆ. ಡ್ರೋನ್ ಕ್ಯಾಮರಾದ ವಿಜುವಲ್ಸ್ ಅನ್ನ ನೀವು ನೋಡ್ತಾ ಇದ್ರ. ಪೊಲೀಸರು ಎಲ್ರಿಗೂ ವಾರ್ನ್ ಮಾಡ್ತಿದ್ದಂಗಿದೆ, ಕೈ ತೋರಿಸಿ ವಾರ್ನ್ ಮಾಡ್ತಿದ್ದಾರೆ, ಹೋಗಿ ಆ ಕಡೆ ಅಂತಿರೋದನ್ನ ನೀವು ನೋಡ್ತಾ ಇದ್ದೀರಾ. ಇದು ಡ್ರೋನ್ ಕ್ಯಾಮರಾದ ವಿಜುವಲ್ಸ್. ನೂರಾರು ಮಂದಿ ಒಮ್ಮೆಲೆ ಯಾವ ಕಾರಣಕ್ಕೆ ಸೇರಿದ್ರು, ಯಾವ ಖುಷಿಗೆ ಸೇರಿದ್ರು ಗೊತ್ತಿಲ್ಲ. ಅಲ್ಲೂ ಏನಾದ್ರು ಫಂಕ್ಷನ್ಸ್ ಇತ್ತಾ, ಅಲ್ಲೂ ಏನಾದ್ರು ಕಾರ್ಯಕ್ರಮ ಆಗಿತ್ತಾ, ಅಲ್ಲೂ ಏನಾದ್ರು ಪ್ರಾರ್ಥನೆ ನಡೀತಾ ಇತ್ತಾ, ಅಥವಾ ಅಚಾನಕ್ ಆಗಿ ಅವ್ರು ಬಂದ್ರು ಇವ್ರು ಬಂದ್ರು ಅಂತ ಎಲ್ಲ ಸೇರಿ 100 ಮಂದಿ ಬಂದ್ರ ಗೊತ್ತಿಲ್ಲ. ಬಟ್ ಈಗ ಇದು ಪ್ರಶ್ನೆನ ಹುಟ್ಟಾಕೋದ್ರ ಜೊತೆಗೆ ಅನುಮಾನ ಕಾರಣ ಆಗ್ತಾ ಇದೆ. ಡ್ರೋನ್ ಕ್ಯಾಮರಾದಲ್ಲಿ ಇದೆಲ್ಲವೂ ಕೂಡ ಸೆರೆ ಆಗಿರೋದು. ನೀವು ಬೆಳಗ್ಗೆಯಿಂದ ಒಂದು ವಿಜುವಲ್ಸ್ ನೋಡ್ತಾ ಇದ್ರಿ TV5 ಸ್ಕ್ರೀನ್ ಮೇಲೆ. ಈಗ ನೀವು ನೋಡಿ ಇನ್ನೊಂದ್ಸತಿ ಆ ವಿಜುವಲ್ ನೋಡ್ಬೋದು. ಚಪ್ಪಲಿ ಬಂದು ಬೀಳುವಂಥದ್ದು, ಕಲ್ಲು ಬಂದು ಬೀಳೋದು ನೋಡಿ ಇದೆ. ಇದು ಬೆಳಗ್ಗೆ ಎಲ್ಲ ವೈರಲ್ ಆಗಿದ್ದಂತ ವಿಜುವಲ್ಸ್. ನೀವು ಮೊದಲ ವಿಂಡೋದಲ್ಲಿ ನೋಡ್ತಾ ಇದ್ದೀರಲ್ಲ ಅದು. ಈಗ ಡ್ರೋನ್ ಕ್ಯಾಮರಾದ ವಿಜುವಲ್ಸ್ ವೈರಲ್ ಆಗಿದೆ. ಎರಡನೇ ವಿಂಡೋದಲ್ಲಿ ನೀವು ನೋಡ್ತಿದ್ರಲ್ಲ ಇದು ಮಸೀದಿ ಒಳಗಡೆ ನೂರಾರು ಮಂದಿ ಸೇರ್ಕೊಂಡಿರೋದು. 100 ಮಂದಿಗೆ ಮಸೀದಿ ಒಳಗೆ ಏನ್ ಕೆಲಸ ಇತ್ತು ಅದೇ ಆ ಸಂದರ್ಭದಲ್ಲೇ ಗೊತ್ತಿಲ್ಲ. ಇವರು ಕೂಡ ಶಿವಾಜಿ ಜಯಂತಿ ಮೆರವಣಿಗೆ ಹೆಂಗ್ ಹೋಗುತ್ತೆ ಅಂತ ನೋಡಕ್ ಬಂದಿದ್ರೇನೋ ಗೊತ್ತಿಲ್ಲ. ಅದೇ ಕಡೆಯಿಂದ ಚಪ್ಪಲಿ ಬರುತ್ತೆ. ನೀವು ನೋಡ್ತಾ ಇದ್ದೀರಲ್ಲ ಅದು ಮಸೀದಿಯ ಕಾಂಪೌಂಡ್. ಅದೇ ಕಡೆಯಿಂದ ಚಪ್ಪಲಿ ಬಂದು ಬೀಳತ್ತೆ. ಚಪ್ಪಲಿ ಕೆಳಗಡೆ ಬಿದ್ದು ಹೋಗೋದು ಬಿಡಿ, ಅದು ಅಚಾನಕ್ ಅಯ್ಯೋ ಓಡ್ತಾ ಇದ್ವಿ ಚಪ್ಪಲಿ ಸಿಕ್ಕಾಕೊಂತು ಬಿದ್ದೋಯ್ತು ಅಂತ. ಮೇಲಿಂದ ಬಂದು ಬೀಳೋದಿದೆಯಲ್ಲ, ಇದನ್ನ ನೀವು ಅಚಾನಕ್ ಅಂತ ಹೆಂಗ್ ಹೇಳಕ್ಕಾಗತ್ತೆ? ಮಿಸ್ ಆಗಿದ್ದು ಅಂತ ಹೆಂಗ್ ಹೇಳಕ್ಕಾಗತ್ತೆ? ಅಯ್ಯೋ ಗೊತ್ತಾಗದೆ ಆಗಿದ್ದು ಅಂತ ಹೆಂಗ್ ಹೇಳಕ್ಕಾಗತ್ತೆ? ತಲೆಯಲ್ಲ ಚಪ್ಪಲಿ ಹಾಕೊಂಡು ಓಡಾಡೋದು, ತಲೆಯಿಂದ ಹಾರ್ ಬಿತ್ತು ಅನ್ನೋದಕ್ಕೆ. ಸೊ ಇದೊಂದಷ್ಟು ಅನುಮಾನಕ್ಕೆ ಕಾರಣ ಆಗ್ತಾ ಇದೆ. ಇದೀಗ ತನಿಖೆ ಆಗ್ಲೇಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ ಹಿಂದೂ ಪರ ಸಂಘಟನೆಗಳು. ಈ ಒಂದು ಆಗ್ರಹವನ್ನ ಮಾಡ್ತಾ ಇರೋದು. ಅವರು ಕೂಡ 10ವರೆಗೆ ಮೀಟಿಂಗ್ ಇಟ್ಕೊಂಡಿದ್ದಾರೆ. ಮುಂದಿನ ಹೋರಾಟ ಏನ್ ಮಾಡಬೇಕು, ಹೆಂಗ್ ಹೋರಾಟ ಮಾಡಬೇಕು ಅನ್ನೋದ್ರ ಬಗ್ಗೆ ಪ್ಲಾನ್ ಮಾಡ್ಕೊಳ್ತಾ ಇದ್ದಾರೆ ಅವ್ರುಗಳು. ಯಾಕೆ ಅಂತ ಅಂದ್ರೆ ಪ್ರತಿ ಬಾರಿಯೂ ಮೆರವಣಿಗೆ ಹೋಗ್ಬೇಕಾದ್ರೆ ಏನಾದ್ರೂ ಒಂದು ಕಿತಾಪತಿ ಆಗೇ ಆಗತ್ತೆ. ಅಲ್ಲಿನ ಗ್ರಾಮಸ್ಥರು ಮಾತಾಡ್ತಾ ಹೇಳ್ತಾ ಇದ್ರು, ಅಲ್ಲಿ ಒಂದು ನಾವು ಕ್ರಾಸ್ ಮಾಡ್ಬಿಟ್ವಿ ಮೆರವಣಿಗೆ ಅಂತಂದ್ರೆ ಏನು ಸಮಸ್ಯೆನೇ ಆಗಲ್ಲ ಅನ್ನೋದು ನಮ್ಮ ಮೈಂಡ್ ಸೆಟ್ಗೆ ಬಂದ್ಬಿಟ್ಟಿದೆ. ಪ್ರತಿ ಬಾರಿಯೂ ಏನಾದ್ರೂ ಕಿರಿಕಿರಿ ಆಗತ್ತೆ. ಅಲ್ಲಿ ನಾವು ಆ ಮೆರವಣಿಗೆ ಆ ಜಾಗದಲ್ಲಿ ದಾಟ್ ಹೋಗೋದೇ ಒಂದು ದೊಡ್ಡ ಯುದ್ಧ ಗೆದ್ದಂಗೆ ಅಂತೆಲ್ಲ ಹೇಳ್ತಾ ಇದ್ರು ಗ್ರಾಮಸ್ಥರು. ಯಾಕೆ ಹಂಗಾಗತ್ತೆ? ಏನಲ್ಲಿ ಯಾರು ಬರ್ಕೊಟ್ಟಿದ್ದಾರೆ ಇದು ನಮ್ಮ ಜಾಗ ಅಂತ, ಇಲ್ಲಿ ಮೆರವಣಿಗೆ ಹೋಗಬಾರ್ದು ಅಂತ ಏನಾದ್ರು ಡಿಸೈಡ್ ಆಗಿದೆಯಾ? ರಸ್ತೆಲಿ ಅವ್ರ ಪಡೆಗೋರು ಯಾರೋ ಮೆರವಣಿಗೆ ಮಾಡ್ಕೊಂತಾರೆ. ಯಾವ್ದೋ ಧರ್ಮದವರು, ಯಾರೋ ಜಾತಿಯವರು, ಯಾವ್ದೋ ಗ್ರಾಮದವರು. ಏನ್ ಸಮಸ್ಯೆ